ಮಗು, ಪ್ರತಿಯೊಂದು ಉತ್ತರವೂ ಹೊರಗಿನ ಜಗತ್ತಿನ ಗದ್ದಲ, ಮಾತು, ಜನರ ಅಭಿಪ್ರಾಯಗಳಿಂದ ಸಿಗುವುದಿಲ್ಲ. ನಾವು ಯಾವಾಗಲೂ ನಮ್ಮ ಸಮಸ್ಯೆಗಳ ಪರಿಹಾರವನ್ನು ಹೊರಗಿನವರಲ್ಲಿ ಅಥವಾ ಜಗತ್ತಿನಲ್ಲಿ ಹುಡುಕುತ್ತೇವೆ. ಆದರೆ ನಿಜವಾದ ಉತ್ತರಗಳು, ಸತ್ಯಗಳು ಅನೇಕ ಬಾರಿ ನಿಮ್ಮೊಳಗೇ ಇರುತ್ತವೆ. ಕೆಲವು ಸತ್ಯಗಳು ನಿಮ್ಮೊಳಗೆ ಅಡಗಿರುತ್ತವೆ. ನೀವು ತಾಳ್ಮೆಯಿಂದ ಕಾಯುತ್ತಿರಬೇಕು. ನಿಮ್ಮ ಹೃದಯ, ಮನಸ್ಸು, ಆತ್ಮದಲ್ಲಿ ನಿಜವಾದ ಜ್ಞಾನ ಇದೆ. ಆದರೆ ಅದನ್ನು ಕೇಳಲು ನೀವು ಶಾಂತವಾಗಿರಬೇಕು. ತಾಳ್ಮೆಯಿಂದ ಒಳಗೆ ತಿರುಗಿ ನೋಡಬೇಕು. ಹೊರಗಿನ ಗದ್ದಲಕ್ಕಿಂತ ನಿನ್ನ ಒಳಗಿನ ಮೌನವೇ ನಿಜವಾದ ಉತ್ತರಗಳನ್ನು ನಿನಗೆ ನೀಡಬಲ್ಲದು. ನಿನ್ನ ಆಂತರಿಕ ಚಡಪಡಿಕೆ, ಇದು ನಿಮ್ಮೊಳಗಿನ ಆತ್ಮದ ಒಂದು ಅಶಾಂತಿ. ಇದು ನಿಮಗೆ ಸೂಚಿಸುತ್ತಿದೆ ಹೊರಗಿನವರ ಅಭಿಪ್ರಾಯ, ಸಮಾಜದ ಒತ್ತಡ ಅಥವಾ ಇತರರ ನಿರ್ಧಾರಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿಸದೆ ನಿಮ್ಮ ಸ್ವಂತ ಜ್ಞಾನ, ಅನುಭವ ಮತ್ತು ಬುದ್ಧಿವಂತಿಕೆಯನ್ನು ನಂಬಲು. ಗುಪ್ತ ಸತ್ಯ ನಿಧಾನವಾಗಿ ತೆರೆದುಕೊಳ್ಳುತ್ತಿದೆ ಮಗು. ನಿಮ್ಮ ಜೀವನ, ಸಂಬಂಧಗಳು, ಕೆಲಸ ಅಥವಾ ವೈಯಕ್ತಿಕ ಆಯ್ಕೆಗಳಲ್ಲಿ ನೀವು ಹಿಂದೆ ಗಮನಿಸಿದ್ದ ಒಂದು ಸತ್ಯ ಈಗ ನಿಧಾನವಾಗಿ ನಿಮ್ಮ ಕಣ್ಣ ಮುಂದೆ ಸ್ಪಷ್ಟವಾಗುತ್ತಿದೆ. ಅದು ಇನ್ನೂ ಸಂಪೂರ್ಣವಾಗಿ ಬಯಲಾಗದೇ ಇದ್ದರೂ ಅದರ ಅಸ್ತಿತ್ವವನ್ನು ನೀವು ಒಳಗೆ ಅನುಭವಿಸುತ್ತೀರಾ ಮಗು. ಈ ಸಂದೇಶದಲ್ಲಿ ನಿನಗೆ ತಿಳಿಸುವುದೇನೆಂದರೆ, ನಿಮ್ಮೊಳಗಿನ ಆತ್ಮವು ಈಗ ನಿಮ್ಮನ್ನು ಸ್ವಂತ ನಂಬಿಕೆಯತ್ತ ಮತ್ತು ನಿಜವಾದ ಅರಿವಿನತ್ತ ಕರೆದೊಯ್ಯುತ್ತಿದೆ. ಹೊರಗಿನ ಶಬ್ದಕ್ಕಿಂತ ನಿಮ್ಮ ಹೃದಯದ ಮೌನವನ್ನು ನಂಬಿದರೆ ಆ ಸತ್ಯ ನಿಧಾನವಾಗಿ ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅರ್ಧ ಕಾಣುವ ಸತ್ಯಗಳ ಮೇಲೆ ಕಾರ್ಯನಿರ್ವಹಿಸಲು ಆತುರವನ್ನು ಪಡಬೇಡ. ನಿಮಗೆ ಇನ್ನೂ ಸಂಪೂರ್ಣವಾಗಿ ಸ್ಪಷ್ಟವಾಗದ ವಿಷಯಗಳ ಮೇಲೆ ತಕ್ಷಣ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಸತ್ಯ ಅರ್ಧವಾಗಿ ಮಾತ್ರ ಗೋಚರಿಸುವಾಗ ನೀವು ತ್ವರಿತವಾಗಿ ನಿರ್ಧಾರ ಮಾಡಿದರೆ ತಪ್ಪಾಗುವ ಸಾಧ್ಯತೆಯೇ ಹೆಚ್ಚು ಮಗು. ಕಾಯಿರಿ, ಗಮನಿಸಿ ಮತ್ತು ಸ್ಪಷ್ಟತೆ ತಂತಾನೇ ಬಹಿರಂಗಪಡಿಸಲಿ. ಸಮಯವನ್ನು ಕೊಡಿ. ವಿಷಯಗಳ ಸ್ವಲ್ಪವಾಗಿ ಸ್ಪಷ್ಟವಾಗಲು ಬಿಡಿ. ನೀವು ಗಮನಿಸುತ್ತಾ ತಾಳ್ಮೆಯಿಂದ ಇರುತ್ತಿದ್ದರೆ ಉತ್ತರಗಳು ಸ್ವತಃ ಹೊರಬರುತ್ತವೆ. ನಿಮ್ಮ ಶಕ್ತಿಯನ್ನು ಅತಿಯಾಗಿ ಯೋಚಿಸುವುದರಿಂದ ಅಥವಾ ನಿಮ್ಮನ್ನು ಅನುಮಾನಿಸುವುದರಿಂದ ರಕ್ಷಿಸಿಕೊಳ್ಳಿ. ಅನಾವಶ್ಯಕವಾಗಿ ಅತಿಯಾದ ಚಿಂತೆಯಲ್ಲಿ ಮುಳುಗಬೇಡಿ ಅಥವಾ ನಿಮ್ಮ ಮೇಲೆಯೇ ಅನುಮಾನವನ್ನು ಪಡುವುದನ್ನು ತಪ್ಪಿಸಿ. ಅದು ನಿಮ್ಮ ಶಕ್ತಿ ಮತ್ತು ಶಾಂತಿಯನ್ನು ಕುಗ್ಗಿಸುತ್ತದೆ. ಮೌನ ಮತ್ತು ಭಯ ಅಥವಾ ಅಸಹನೆಗಿಂತ ಉತ್ತಮವಾಗಿ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಭಯ ಅಥವಾ ಅಸಹನೆಗೆ ಒಳಗಾಗುವುದಕ್ಕಿಂತ ಮೌನವಾಗಿ ನಿಮ್ಮ ಒಳಗಿನ ಧ್ವನಿಯನ್ನು ಕೇಳುವುದೇ ಉತ್ತಮ. ನಿಮ್ಮ ಅಂತಃಪ್ರಜ್ಞೆ ನಿಮಗೆ ನಿಜವಾದ ದಾರಿಯನ್ನು ತೋರಿಸುತ್ತದೆ. ಅತಿಯಾಗಿ ಯೋಚಿಸುವ ಬದಲು ತಾಳ್ಮೆಯಿಂದ ಇರಿ. ವಿಷಯಗಳು ಸ್ಪಷ್ಟವಾಗುವವರೆಗೂ ಕಾಯಿರಿ. ನಿಮ್ಮ ಒಳಶಾಂತಿ ಮತ್ತು ಜ್ಞಾನವೇ ನಿಮಗೆ ಉತ್ತರವನ್ನು ನೀಡುತ್ತದೆ ಹಾಗೂ ಮಾರ್ಗದರ್ಶನವನ್ನು ತೋರುತ್ತದೆ. ಇಂದು ರಾತ್ರಿ ಶಾಂತಿಯುತವಾಗಿ ನಿದ್ರಿಸು. ಅನಾವಶ್ಯಕ ಚಿಂತೆಗಳನ್ನು ಬಿಡು. ಮನಸ್ಸನ್ನು ಶಾಂತಗೊಳಿಸಿ ನಿದ್ರೆಯಿಂದ ವಿಶ್ರಾಂತಿಯನ್ನು ಮಾಡು. ನಿನ್ನ ಹೃದಯದ ರಹಸ್ಯಗಳು ಸುರಕ್ಷಿತವಾಗಿವೆ ಮಗು. ನಿನ್ನ ಭಾವನೆಗಳು, ಕನಸುಗಳು, ನೋವುಗಳು ಅಥವಾ ನಿನ್ನೊಳಗಿನ ರಹಸ್ಯಗಳ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಅವು ಸುರಕ್ಷಿತವಾಗಿವೆ. ದೈವಿಕ ಶಕ್ತಿಯ ಕಾವಲಿನಲ್ಲಿ ಇವೆ. ಸರಿಯಾದ ಸಮಯ ಬಂದಾಗ ಸತ್ಯದ ಬೆಳಕು ಮುಂಜಾನೆಯಂತೆ ಉದಯಿಸುತ್ತದೆ. ಇನ್ನೂ ಸ್ಪಷ್ಟವಾಗದ ವಿಷಯಗಳು, ಗೊಂದಲಗಳು ಅಥವಾ ಅನುಮಾನಗಳು ಈಗ ಅಡಗಿರಬಹುದು. ಆದರೆ ಸಮಯ ಬಂದಾಗ ಎಲ್ಲವೂ ಮುಂಜಾನೆಯ ಸೂರ್ಯನಂತೆ ಪ್ರಕಾಶಮಾನವಾಗುತ್ತವೆ. ನಿನ್ನ ಆಂತರಿಕ ಧ್ವನಿಯಲ್ಲಿ ನಂಬಿಕೆಯನ್ನು ಇಡು, ಏಕೆಂದರೆ ನಾನು ಅದರ ಮೂಲಕ ನಿನ್ನೊಂದಿಗೆ ಮಾತನಾಡುತ್ತೇನೆ. ನಿನ್ನ ಗುರುವಾದ ನಾನು ನೇರವಾಗಿ ಹೊರಗಿನ ಧ್ವನಿಯಿಂದ ಅಲ್ಲ, ನಿನ್ನ ಒಳಗಿನ ಧ್ವನಿಯಿಂದ ಅದರಿಂದ ಮಾತನಾಡುತ್ತೇನೆ. ಆದ್ದರಿಂದ ಅದರಲ್ಲಿ ನಂಬಿಕೆಯನ್ನು ಇಟ್ಟುಕೋ. ನಿನ್ನೊಳಗಿನ ಚಿಂತೆಯನ್ನು ಬಿಡು. ಶಾಂತಿಯಿಂದ ನಿದ್ರಿಸು ಮಗು.